ಏನು ಜರ್ಮನಿಯಲ್ಲಿ ಕನ್ನಡ ಇವೆಂಟ ಎಲ್ಲಿ ಗುರು? ಹಾಯ್ ಹಲೋ ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಶಶಾಂಕ್ ಮಾತಾಡ್ತಾ ಇದ್ದೀನಿ ಜರ್ಮನಿಯಿಂದ. ಇವತ್ತೊಂದು ಹೊಸ ಸುದ್ದಿ ಜೊತೆ ನಮ್ಮ ಕನ್ನಡಿಗರಿಗೆ ಖುಷಿ ಆಗುವಂತ ಒಂದು ವಿಚಾರ ಹೇಳಕ್ ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ, ನಮ್ಮ ರೈನ್ ಮೆನ್ ಕನ್ನಡ ಸಂಘದಿಂದ ಒಂದು ಈವೆಂಟ್ ಆರ್ಗನೈಸ್ ಆಗಿದೆ. ಅದು ಕನ್ನಡಿಗರಿಗೆ, ಅದು ಕೂಡ ಜರ್ಮನಿ ಫ್ರಾಂಕ್ಫರ್ಟ್ ಅಲ್ಲಿ ನಡೀತಿದೆ. ಸೊ ನಾವಿಗೋತ್ಸವ 2024 ಅಂತ ಅದ್ರ ಹೆಸರು. ಅದರಲ್ಲಿ ರಾಜೇಶ್ ಕೃಷ್ಣನ್ ಸರ್ ಬಂದು ಆಡ್ತಿದ್ದಾರೆ. ಯಾರೇಳಿ, ನಮ್ಮ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಸರ್ ಅವ್ರು ಬಂದು ಆಡ್ತಿದ್ದಾರೆ. ಅದ್ರ ಜೊತೆಗೆ ಯಕ್ಷಗಾನ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ಇವೆರಡರ ಜೊತೆಗೆ ಸಾಹಿತ್ಯ ಸಮ್ಮೇಳನ ಕೂಡ ಇರುತ್ತೆ, ಅದು ನಮ್ಮ ಕೃಷ್ಣೇಗೌಡ ಸರ್ ಜೊತೆ. ಸೊ ಎಲ್ಲ ಕನ್ನಡಿಗರು ಎಲ್ಲೆಲ್ಲಿ ಜರ್ಮನಿಯಲ್ಲಿದ್ದೀರಾ ಎಲ್ಲ ಬಂದು ಈ ಒಂದು ಈವೆಂಟ್ನ ಸಕ್ಸಸ್ಫುಲ್ ಈವೆಂಟ್ ಆಗಿ ಮಾಡೋಣ. ಸೊ ಜುಲೈ 6ನೇ ತಾರೀಕು ಈ ಡೇಟ್ನ ಸೇವ್ ಮಾಡ್ಕೊಳ್ಳಿ, ಯಾಕಂದ್ರೆ ಕರ್ನಾಟಕದವರು ಜರ್ಮನಿಯಲ್ಲಿದ್ದಾರೆ ಅಂತ ನಮಗೋಸ್ಕರ ಏರ್ಪಾಡಾಗಿರೋ ಪ್ರೋಗ್ರಾಮ್ ಅದು. ಸೊ ಎಲ್ಲರೂ ಬನ್ನಿ, ಎಂಜಾಯ್ ಮಾಡೋಣ. ನಾನು ಬರ್ತಾ ಇದ್ದೀನಿ, ಸೊ ಎಲ್ಲರೂ ಅಲ್ಲಿ ಸಿಗೋಣ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇಂಡಿಯಾದಿಂದ ಯಾರು ಜರ್ಮನಿಗೆ ಬರ್ತಿದ್ದಾರೆ ಅಥವಾ ಜರ್ಮನಿಯಿಂದ ಯಾರು ರಜಾಕ್ಕೆ ಆ ಕಡೆಗೆ ಹೋಗ್ತಿದ್ದಾರೆ, ಆದಷ್ಟು ಜಾಸ್ತಿ ಜನ ಕನ್ನಡಿಗರು ಸೇರೋಣ. ಕನ್ನಡ ತಾಕತ್ತು ಜರ್ಮನಿಯಲ್ಲೂ ಇದೆ ಅಂತ ತೋರಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಖುಷಿಯಾಗಿದ್ದೀರಾ ಅನ್ಕೋತೀನಿ. ನಾನು ಇಲ್ಲಿ ಖುಷಿಯಾಗಿದ್ದೀನಿ.